ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇಂಡಿಯನ್ ರೆಸಿಪಿ ಕನ್ನಡ. ಇವತ್ತು ಬಂದು ನಾವು 1 kg ಕ್ಯಾರೆಟ್ ಹಲ್ವಾ ಹೆಂಗೆ ಮಾಡೋದಂತ ಹೇಳಿ ನೋಡೋಣ. ನಾನು 1 kg ತುರಿದಿರೋ ಕ್ಯಾರೆಟ್ನ ತೊಗೊಂಡಿದ್ದೀನಿ. ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಒಂದು ಕುಕ್ಕರ್ ತೊಗೊಳ್ಳಿ, ಕುಕ್ಕರಲ್ಲಿ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ತುಪ್ಪ ಬಂದು ನಾನು 4ರಿಂದ 5 ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡಿದ್ದೀನಿ. ಮತ್ತು ತುರಿದಿರೋ ಕ್ಯಾರೆಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ತುಪ್ಪದಲ್ಲಿ ಫಸ್ಟು ನಾವು ಚೆನ್ನಾಗಿ ಹುರ್ಕೊಳ್ಬೇಕು. ಆವಾಗ ಬಂದು ಹಸಿ ಸ್ಮೆಲ್ ಹೋಗುತ್ತೆ. ಹಸಿ ಸ್ಮೆಲ್ ಹೋಗೋ ತನಕ ನಾವು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ತುಪ್ಪ ಬದಲಿಗೆ ಎಣ್ಣೆ ಹಾಕ್ಬೋದು, ಬಟ್ ತುಪ್ಪದಿಂದ ಮಾಡಿ ತುಂಬ ಸೂಪರಾಗಿರುತ್ತೆ ಕ್ಯಾರೆಟ್ ಹಲ್ವಾ. ಮತ್ತು ನಾನು ಇವಾಗ ಕುಕ್ಕರಲ್ಲಿ ಅರ್ಧ ಲೀಟರಷ್ಟು ಹಾಲು ಹಾಕ್ತಾಯಿದ್ದೀನಿ. 1 kg ನಾನು ಕ್ಯಾರೆಟ್ ತೊಗೊಂಡಿದ್ದೀನಿ, ಅದಕ್ಕೆ ಅರ್ಧ ಲೀಟರಷ್ಟು ಹಾಲನ್ನ ಬಂದು ನಾನು ಡೈರೆಕ್ಟಾಗಿ ಹಾಗೆ ಹಾಕ್ತಾಯಿದ್ದೀನಿ, ಕಾಯಿಸಿ ಹಾಕಿಲ್ಲ. ಈಗ ಕುಕ್ಕರಲ್ಲಿ ನೀರು ಯಾವುದೂ ಹಾಕಿಲ್ಲ, ನಾನು ಬರೀ ಹಾಲಲ್ಲೇ ಕ್ಯಾರೆಟ್ನ ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಚೆನ್ನಾಗಿ ತುಪ್ಪದಲ್ಲಿ ಹುರಿದಾದ್ಮೇಲೆ ಹಾಲು ಆ್ಯಡ್ ಮಾಡಿ, ಬರೀ ಹಾಲಲ್ಲೇ ಬೇಯಿಸ್ಕೊಳ್ಳಿ, ನೀರು ಆ್ಯಡ್ ಮಾಡಬೇಡಿ. ಈಗ ಕುಕ್ಕರ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಳ್ಳೋಣ. 2ರಿಂದ 3 ವಿಷಲ್ ಕೂಗಿಸ್ಕೊಂಡ್ರೂ ಓಕೆ, ಸ್ವಲ್ಪ ಸಾಫ್ಟಾಗೇ ಬೇಯಲಿ, ಪರವಾಗಿಲ್ಲ. 3 ವಿಷಲ್ ಬಂದ್ರೂ ಓಕೆ, ನೋ ಪ್ರಾಬ್ಲಮ್. ಆಯಿತಾ, ಚೆನ್ನಾಗಿ ನೋಡಿ ಇವಾಗ ಸೂಪರಾಗಿ ಬೆಂದಿದೆ. ನಾವು ಹಾಕಿರೋ ಹಾಲೆಲ್ಲ ನೋಡಿ ಫುಲ್ಲು ಹಾಲಲ್ಲೇ ಸೂಪರಾಗಿ ಕ್ಯಾರೆಟ್ ಬೆಂದಿದೆ. ಇವಾಗ ನಾವು ಒಂದು ಕಡಾಯಿ ಇಟ್ಕೊಳ್ಳೋಣ. ಕಡಾಯಲ್ಲಿ ಡ್ರೈ ಫ್ರೂಟ್ಸ್ನ ನಾವು ಹುರ್ಕೊಳ್ಳೋದಕ್ಕೆ ನಾನು ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ತುಪ್ಪ ಬಂದು ಒಂದು 3 ಸ್ಪೂನ್ ಹಾಕ್ಕೊಳ್ಳಿ. ಬರೀ ತುಪ್ಪನೇ ಬೇಕಾಗುತ್ತೆ ಇದಕ್ಕೆ, ಸೂಪರಾಗಿರುತ್ತೆ ತುಪ್ಪದಲ್ಲಿ ಮಾಡಿದ್ರೆ. ನಾನು ಡ್ರೈ ಫ್ರೂಟ್ಸ್ ಬಂದು ಗೋಡಂಬಿ, ದ್ರಾಕ್ಷಿ ಮತ್ತು ಪಿಸ್ತಾ ಹಾಕಿದ್ದೀನಿ, ಮತ್ತು ಬಾದಾಮ್ ಹಾಕಿದ್ದೀನಿ. ಅಷ್ಟನ್ನು ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ ಜಾಸ್ತಿ ಹಾಕಿ ಚೆನ್ನಾಗಿರುತ್ತೆ. ಮತ್ತು ಏಲಕ್ಕಿ ಪುಡಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ, ಅದನ್ನು ಆ್ಯಡ್ ಮಾಡಿ. ಯಾಕಂದರೆ ನಾನೀಗ ಅದೇ ಬಾಣಲಿಯಲ್ಲಿ ಈಗ ನಾನು ಬೇಯಿಸಿಟ್ಕೊಂಡಿರೋ ಕ್ಯಾರೆಟ್ನ ಹಾಕ್ತಾ ಇರೋದ್ರಿಂದ ಫಸ್ಟೇ ನಾನು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ತೊಗೊಂಡಿದ್ದೀನಿ. ಮತ್ತು ಅದರಲ್ಲಿ ನಾವು ಸಕ್ಕರೆ ಹಾಕಿದ ತಕ್ಷಣ ಏನಾಗುತ್ತೆ ಅಂದರೆ ನೀರು ಬಿಟ್ಕೊಳ್ಳುತ್ತೆ. ಸಕ್ಕರೆ ಎಲ್ಲ ಕರಗಿದ್ಮೇಲೆ ನೀರು ಬಿಟ್ಕೊಳ್ಳುತ್ತೆ. ಆ ನೀರು ಬಿಟ್ಕೊಂಡಿರೋದು ಫುಲ್ ಡ್ರೈ ಆಗೋ ತನಕನೂ ನಾವು ಕುಕ್ ಮಾಡಬೇಕು. ಫುಲ್ ಫ್ಲೇಮಲ್ಲಿ ಇಟ್ಬಿಡಿ, ಅಂದರೆ ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಓಕೆನಾ, ಕೈ ಆಡಿಸ್ತಾನೆ ಇರಿ. ಸಿಮ್ಮಲ್ಲಿ ಇಟ್ರಿ ಅಂತಂದರೆ ಓಕೆ, ಪರವಾಗಿಲ್ಲ. ನೀವು ಹೈ ಫ್ಲೇಮಲ್ಲಿ ಇಟ್ಟರೆ ಕೈ ಆಡಿಸ್ತಾನೆ ಇರಬೇಕು. ಯಾಕಂದರೆ ನಾವು ಹಾಕಿರೋ ಹಾಲು ಮತ್ತು ಸಕ್ಕರೆ ಅದೆಲ್ಲನೂ ಫುಲ್ಲು ಡ್ರೈ ಆಗಬೇಕು, ಅಲ್ಲಿ ತನಕನೂ ಕೈ ಆಡಿಸ್ತಾನೆ ಇರಬೇಕು. ನಾನು ಸಕ್ಕರೆ ಎಷ್ಟು ಹಾಕಿದ್ದೀನಿ ಅಂದರೆ 1 kgಗೆ ಬಂದು ನಾನು ಅರ್ಧ kg ನಾನು ಸಕ್ಕರೆ ಹಾಕಿದ್ದೀನಿ. ಅಂದರೆ ಸ್ವೀಟ್ ಜಾಸ್ತಿ ಬೇಕು ಅಂತ, ಇಲ್ಲಾಂದರೆ ನಿಮಗೆ 450 ಗ್ರಾಮ್ಸ್ ಬೇಕಾದರೂ ಹಾಕ್ಕೊಬೋದು. ನಿಮ್ಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಮತ್ತು ನಾನು ಸಪ್ಪೆ ಕೋವಾ ಹಾಕ್ಕೊಳ್ತಾ ಇದ್ದೀನಿ. ಸಪ್ಪೆ ಕೋವಾ ಬಂದು ನಾನು 1 kgಗೆ 1/4 kg ಹಾಕಿದ್ದೀನಿ. ಅಂದರೆ ಕೋವಾ ಹಾಕೋದ್ರಿಂದ ನಿಮಗೆ ತುಂಬ ಚೆನ್ನಾಗಿರುತ್ತೆ, ಆ ಟೆಕ್ಸ್ಚರ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಸಪ್ಪೆ ಕೋವಾ ತೊಗೊಂಡಿದ್ದೀನಿ. ಆ ಕೋವಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೋವಾ ಬಂದು ಸ್ವಲ್ಪ ಗಟ್ಟಿ ಇರುತ್ತಲ್ವ, ಅದರಿಂದ ಉದ್ರಾಗಿ ಕೈಯಲ್ಲಿ ಮಾಡ್ಕೊಂಡು ಆ್ಯಡ್ ಮಾಡಿದ್ದೀನಿ ನಾನು. ಇವಾಗ ನಾವು ಹಾಕಿರೋ ತುಪ್ಪ ಎಲ್ಲನೂ ಮೇಲೆ ತೇಲಿ ಬರಬೇಕು. ಅಂದರೆ ನಾವು ಹಾಕಿರೋ ಹಾಲು ಸಕ್ಕರೆ ಎಲ್ಲನೂ ಕರಗಿ ನೋಡಿ ಎಷ್ಟು ಫುಲ್ ಡ್ರೈ ಆಗಿದೆ. ಇವಾಗ ನಾವು ಹಾಕಿರೋ ತುಪ್ಪ ಎಲ್ಲ ಸೈಡಲ್ಲಿ ಬಿಟ್ಕೊಂಡು ಬರುತ್ತೆ, ಅಲ್ಲಿ ತನಕನೂ ಮಿಕ್ಸ್ ಮಾಡ್ತಿರ್ಬೇಕು. ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದು 45 ಮಿನಿಟ್ಸ್ ತೊಗೊಳ್ತು ನನಗೆ ಈ ಹಲ್ವಾ ಮಾಡೋದಕ್ಕೆ. ಆಮೇಲೆ ನಾವು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಡ್ರೈ ಫ್ರೂಟ್ಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಸೂಪರಾಗಿತ್ತು ಫ್ರೆಂಡ್ಸ್, ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಕ್ಯಾರೆಟ್ ಹಲ್ವಾ ಈ ಕೋವಾ ಹಾಕಿ ಮಾಡಿದ್ರೇ ಅದು ಸೂಪರಾಗಿರುತ್ತೆ ಟೇಸ್ಟು. ಕೋವಾ ನಿಮ್ಗೆ ಆಪ್ಷನಲ್ ಬೇಕಿದ್ದರೆ ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು. ಕೋವಾ ಇಲ್ಲ ಅಂತಂದರೆ ನೀವು ಬರೀ ಸಕ್ಕರೆ ಹಾಕಿನೂ ಮಾಡ್ಬೋದು, ಚೆನ್ನಾಗಿರುತ್ತೆ. ಬಟ್ ನಾನು ಇವತ್ತು ಕೋವಾ ಹಾಕಿ ಮಾಡಿದ್ದೀನಿ. 1 kg ನಾನು ಕ್ಯಾರೆಟ್ನ ತುರಿದಿರೋದು ಹಾಕಿರೋದ್ರಿಂದ ನನಗೆ ಇಷ್ಟು ಕ್ವಾಂಟಿಟಿ ಬಂದಿದೆ. ನೋಡಿ ಎಷ್ಟು ಸೂಪರಾಗಿ ರೆಡಿಯಾಗಿದೆ. ನಾನು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಒಂದು ಬೌಲಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ. ಆ ಕೋವಾ ಹಾಕಿದ್ದೀವಲ್ಲ, ಕೋವಾ ಮತ್ತು ಕ್ಯಾರೆಟು ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಎಲ್ಲನೂ ತುಂಬ ಸೂಪರಾಗಿದೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬಂದಿತ್ತು. ನೀವು ಖಂಡಿತ ರೆಸಿಪಿನ ಟ್ರೈ ಮಾಡಿ, ತುಂಬ ಸೂಪರಾಗಿದೆ. ಈಗ ದೀಪಾವಳಿ ಬರ್ತಾ ಇದೆ, ದೀಪಾವಳಿಗೆ ನೀವು ಸ್ವೀಟ್ಸ್ ಮಾಡಬೇಕಲ್ಲ, ಇದು ಕ್ಯಾರೆಟ್ ಹಲ್ವಾ ಟ್ರೈ ಮಾಡಿ, ತುಂಬ ಸೂಪರಾಗಿರುತ್ತೆ. ಥ್ಯಾಂಕ್ ಯು.